ನಾನು ಸಂಘವನ್ನು ನಿಷೇಧ ಮಾಡ್ತೀನಿ, ಸಂಘದ ಮೇಲೆ ಬೇರೆ ಬೇರೆ ಹೇರಿಕೆಗಳನ್ನು ಹೇರ್ತೀನಿ ಅಂತ ಅಂದರೆ ಅದು ಅವರ ಹುಚ್ಚುತನ ಅಲ್ಲದೆ ಮತ್ತಿನ್ನೇನು? ಯಾವಾಗ ಇಂಥ ಹೇಳಿಕೆಗಳು ಪ್ರಾರಂಭವಾದವು ನಮ್ಮ ರಾಜ್ಯದಲ್ಲಿ, ಸಂಘವನ್ನು ನಿಷೇಧ ಮಾಡ್ತೀವಿ, ಸಂಘದ ಮೇಲೆ ಹೇರಿಕೆಗಳನ್ನು ಹೇರ್ತೇವೆ, ಸರ್ಕಾರಿ ಜಾಗಗಳಲ್ಲಿ ಅವರಿಗೆ ಅವಕಾಶ ಕೊಡಲ್ಲ ಇಂಥ ಯಾವಾಗ ಇಂಥ ಹೇಳಿಕೆಗಳು ಪ್ರಾರಂಭವಾದವು ಅವಾಗಿನಿಂದ ಶಾಖೆಯಲ್ಲಿ ಸಂಘದ ಸ್ವಯಂ ಸೇವಕರು ಜಾಸ್ತಿ ಆಗ್ತಾ ಇದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯವಾದಿಗಳು, ರಾಷ್ಟ್ರಭಕ್ತರು ಜಾಸ್ತಿ ಆಗ್ತಿದ್ದಾರೆ. ತಡ್ರಿ ನೋಡೋಣ ಹೇಗೆ ತಡಿತೀರ. ನಮಸ್ತೆ. ಒಂದು 4-5 ದಿನದಿಂದ ಬರೀ RSS ಬಗ್ಗೆನೇ ಚರ್ಚೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ನ್ಯೂಸ್ ಚಾನಲ್ಗಳಿರ್ಬೋದು, ಅಥವಾ ನ್ಯೂಸ್ ಪೇಪರ್ಗಳಿರ್ಬೋದು, ಎಲ್ಲಿ ನೋಡಿದ್ರು ಈ RSS ಬಗ್ಗೆನೇ ಚರ್ಚೆ. ಇನ್ನು ಈ ಸಂಘವನ್ನು ನಿಷೇಧಿಸುವ ಕನಸು ಕಾಣುತ್ತಿರುವವರಿಗೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಈ ಹಿಂದೆ 3 ಬಾರಿ ಸಂಘವನ್ನು ನಿಷೇಧಿಸುವ ಪ್ರಯತ್ನ ಮಾಡಿ ಕೈ ಸುಟ್ಟುಕೊಂಡಿರುವಂತಹ ವಿಷಯ ಗೊತ್ತಿರಲಿಕ್ಕಿಲ್ಲ. ನಮ್ಮ ಸ್ವತಂತ್ರ ಭಾರತದಲ್ಲಿ ಸಂಘದ ಮೇಲೆ 3 ಬಾರಿ ನಿಷೇಧ ಹೇರಲಾಯಿತು. ಮೊದಲನೇದಾಗಿ 1948 ಮಹಾತ್ಮ ಗಾಂಧಿಯವರ ಹತ್ಯೆ ಆರೋಪದ ಮೇಲೆ ಮೊದಲ ನಿಷೇಧ. ಅವಾಗ ಸಂಘ ಏಕಾಂಗಿಯಾಗಿತ್ತು. ಅಂದಿನ ಸರ್ಕಾರ ಇಡೀ ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಹೇಗಾದರೂ ಮಾಡಿ ಸಂಘವನ್ನು ಮಟ್ಟ ಹಾಕಬೇಕಂತ ಪ್ರಯತ್ನ ಮಾಡಿತು. ಇಡೀ ಸಮಾಜವನ್ನು ಸಂಘದ ವಿರುದ್ಧ ಎತ್ತಿ ಕಡಿತು. ಸಂಸತ್ತಿನಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಸಂಘದ ಪರವಾಗಿ ಮಾತಾಡೋರು ಒಬ್ಬರೂ ಇರಲಿಲ್ಲ. ಅಂದಿನ ಮಾಧ್ಯಮಗಳು ಸರ್ಕಾರದ ಕೈಗೊಂಬೆಗಳೇ ಆಗಿದ್ದರು. ಇಂತಹ ಸಂದರ್ಭದಲ್ಲಿ ಕರ್ಮಠ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಹೋರಾಟ ಪ್ರಾರಂಭಿಸಿದರು. ಕೊನೆಯಲ್ಲಿ ಸತ್ಯ ಮತ್ತು ನ್ಯಾಯ ದೇವತೆ ಸಂಘದ ಪರವಾಗಿ ನಿಂತಿದ್ದರಿಂದ ಅಂದಿನ ಸರ್ಕಾರ ಸಂಘದ ಮೇಲೆ ಹೇರಿದ್ದ ನಿಷೇಧವನ್ನು ಹಿಂಪಡಿಬೇಕಾಯಿತು. 2ನೇ ಬಾರಿ ನಿಷೇಧ ಹೇರಲಾಯಿತು 1977ರಲ್ಲಿ ತುರ್ತು ಪರಿಸ್ಥಿತಿ. ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಘದ ಮೇಲೆ 2ನೇ ಬಾರಿ ನಿಷೇಧ ಹೇರ್ತಾರೆ. ಅಂದಿನ ಪ್ರಧಾನಿಗಳು ಅಧಿಕಾರದ ಮಧ್ಯದಲ್ಲಿ ನೆಲ ಅಳಗಾಡುತ್ತಿದೆ ಅಂತ ಅನುಮಾನ ಬಂದು ಅದರಿಂದ ಹೇಗೋ ಮಾಡಿ ಹೊರಗಡೆ ಬರಬೇಕಂತ ಒಂದು ಸರಳ ಮಾರ್ಗವನ್ನು ಕಂಡುಕೊಂಡ್ರು. ಅದೇ ಈ ತುರ್ತು ಪರಿಸ್ಥಿತಿ. ರಾಜತಾಂತ್ರಿಕತೆಯ ವ್ಯವಸ್ಥೆಯ ಕಗ್ಗೊಲೆಯ ಜೊತೆಗೆ ವಿರೋಧಿಗಳ ಮೇಲೆ ಅನಾಗರಿಕ ಅತ್ಯಾಚಾರ, ಇಲ್ಲಿ ಕೂಡ ಸಂಘವೇ ಪ್ರಥಮ ಗುರಿಯಾಗಿತ್ತು. ಆದರೆ ಸಂಘ ಈಗ ಏಕಾಂಗಿ ಆಗಿರಲಿಲ್ಲ. ಸಂಸತ್ತಿನಲ್ಲಿ, ಸದನದಲ್ಲಿ ಸಂಘದ ಪರವಾಗಿ ಮಾತಾಡೋರು ಸಾಕಷ್ಟು ಜನ ಇದ್ದರು. ಮೀಡಿಯಾಗಳ ಮೇಲೆ, ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಿದ್ರಿಂದ ಮಾಧ್ಯಮಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದವು. ಆದರೆ ದೊಡ್ಡ ಮಟ್ಟದ ಹೋರಾಟ ಬೇಕಾಗಿತ್ತು. ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಲು ಸಂಘ ನೇತೃತ್ವ ವಹಿಸಿದ್ದರಿಂದ ಇಡೀ ಸಮಾಜ ಸಂಘದ ಜೊತೆ ನಿಂತು. ಕೊನೆಯಲ್ಲಿ ಚುನಾವಣೆಯಲ್ಲಿ ದಬ್ಬಾಳಿಕೆ ನಡೆಸಿದಂತಹ ಸರ್ಕಾರಕ್ಕೆ ಮಣ್ಣು ಮುಗಿಸಿದ್ದರಿಂದ ಸಂಘದ ಮೇಲೆ ಇದ್ದಂತಹ ಕಾರ್ಮೋಡ ದೂರವಾಯಿತು. ಇದು 2ನೇ ನಿರ್ಬಂಧ. ಇನ್ನು 3ನೇದು 1992ರಲ್ಲಿ ಅಯೋಧ್ಯೆ ಹೋರಾಟ. 1992ರಲ್ಲಿ ಅಯೋಧ್ಯೆ ಹೋರಾಟದ ಪರ್ವಕಾಲ ಅದು. ರಾಮ ಭೂಮಿಯನ್ನು ಮುಕ್ತಿಗೊಳಿಸಲು 2 ಬಾರಿ ಕರಸೇವೆ ನಡೆದಿತ್ತು. ಆದರೆ 1942ರಲ್ಲಿ ಡಿಸೆಂಬರ್ನಲ್ಲಿ ನಡೆದಂತಹ ಕರಸೇವೆ ಸ್ವಲ್ಪ ವಿಭಿನ್ನವಾಗಿತ್ತು. ಈ ಕರಸೇವೆಗೆ ನಡೆದಂಥ ಕರಸೇವೆಗೆ ಲಕ್ಷಾಂತರ ಕಾರ್ಯಕರ್ತರು ಸೇರಿದರು, ಕರಸೇವಕರು ಸೇರಿದರು. ಹೇಗಾದರೂ ಮಾಡಿ ಈ ಸಲ ರಾಮ ಜನ್ಮಭೂಮಿಯ ಮುಕ್ತಿಗೊಳಿಸೇ ನಾವು ಹಿಂತಿರುಗ್ತೇವೆ ಅಂತ ಶಪಥ ಮಾಡಿದ್ರಿಂದ ಸ್ವಲ್ಪ ವಿಭಿನ್ನವಾಗಿತ್ತು. ಅದರ ಪರಿಣಾಮವಾಗಿ ರಾಮ ಜನ್ಮಭೂಮಿಯ ಮೇಲಿದ್ದಂತಹ ವಿವಾದಿತ ಕಟ್ಟಡ ನೆಲಕ್ಕೂ ಉಳಿತು. ಅಂದಿನ ಸರ್ಕಾರ 3ನೇ ಬಾರಿ ಸಂಘದ ಮೇಲೆ ನಿಷೇಧ ಮಾಡಿತು. ಈ ಬಾರಿ ನಿಷೇಧ
ಆ ಸರ್ಕಾರದ ಕಾಗದದ ಮೇಲೆ ಇತ್ತು ಹೊರತು ಸಂಘದ ಕಾರ್ಯಗಳಿಗೆ ಯಾವುದೇ ಅಡಚಣೆ ಆಗಲಿಲ್ಲ. 3ನೇ ಬಾರಿಯೂ ಅಗ್ನಿ ಪರೀಕ್ಷೆಯಲ್ಲಿ ಸಂಘ ಅಪ್ಪಟ ಚಿನ್ನ ಆಗಿ ಹೊರಬಂತು. ಅಂದಿನ ಪ್ರಧಾನಿಗಳು ಸಂಘ ಏಕಾಂಗಿಯಾಗಿದ್ದಾಗ ನಿಷೇಧ ಮಾಡಲು ಹೋಗಿ ಕೈ ಸುಟ್ಟುಕೊಂಡ್ರು. ಇನ್ನು ಕೇವಲ ಒಬ್ಬ ಎಮ್ ಎಲ್ ಎ ಅಥವಾ ಒಬ್ಬ ಚೀಫ್ ಮಿನಿಸ್ಟರ್ ನಾನು ಸಂಘವನ್ನು ನಿಷೇಧ ಮಾಡ್ತೀನಿ, ಸಂಘದ ಮೇಲೆ ಬೇರೆ ಬೇರೆ ಹೇರಿಕೆಗಳನ್ನು ಹೇರ್ತೀನಿ ಅಂತ ಅಂದ್ರೆ ಅದು ಅವರ ಹುಚ್ಚುತನ ಅಲ್ಲದೆ ಮತ್ತಿನ್ನೇನು? ಯಾವಾಗ ಇಂಥ ಹೇಳಿಕೆಗಳು ಪ್ರಾರಂಭವಾದವು ನಮ್ಮ ರಾಜ್ಯದಲ್ಲಿ, ಸಂಘವನ್ನು ನಿಷೇಧ ಮಾಡ್ತೀವಿ, ಸಂಘದ ಮೇಲೆ ಹೇರಿಕೆಗಳನ್ನು ಹೇರ್ತೇವೆ, ಸರ್ಕಾರಿ ಜಾಗಗಳಲ್ಲಿ ಅವರಿಗೆ ಅವಕಾಶ ಕೊಡಲ್ಲ ಅಂತ ಯಾವಾಗ ಇಂಥ ಹೇಳಿಕೆಗಳು ಪ್ರಾರಂಭವಾದವು, ಅವಾಗಿನಿಂದ ಶಾಖೆಯಲ್ಲಿ ಸಂಘದ ಸ್ವಯಂ ಸೇವಕರು ಜಾಸ್ತಿ ಆಗ್ತಾ ಇದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯವಾದಿಗಳು, ರಾಷ್ಟ್ರಭಕ್ತರು ಜಾಸ್ತಿ ಆಗ್ತಿದ್ದಾರೆ. ತಡ್ರಿ ನೋಡೋಣ ಹೇಗೆ ತಡಿತೀರಾ.